ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಹಲ್ವಾ ಅಂತ. ಯಾಕೆಂದರೆ ಊರಿಂದ ಬಾಳೆಗೊನೆ ತಂದಿದೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಚೆನ್ನಾಗಿ ಹಣ್ಣಾಗಿರೋನ 1 kg ಜಾಸ್ತಿ ಇದೆ, ಅದಕ್ಕೆ ಹಲ್ವಾ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗೆಲ್ಲ ಬಿಡಿಸಿ ಹಚ್ಚಿಟ್ಕೊಳ್ಳೋಣ. ಇದೆಲ್ಲ ಫುಲ್ಲು ಈ ಥರ ಪೀಸ್ ಮಾಡಿ ಸಣ್ಣ ಕಟ್ ಮಾಡಿ ನೀಟಾಗಿ ರುಬ್ಕೋಬೇಕು. ದೊಡ್ಡ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಫುಲ್ಲು ಜಾರ್ ತುಂಬಾಗಿದೆ. ಒಂದೇ ಸಲ ಎಲ್ಲ ರುಬ್ಕೊಂಡು ಬರೋಣ. ನಾನು ರುಬ್ಕೊಂಡು ಬಂದಿದ್ದೀನಿ, ಫುಲ್ಲು ಪೇಸ್ಟ್ ಆಗೈತೆ. ಇವಾಗ ಬಾಣಲಿ ಇಡೋಣ. ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಯಾಕಪ್ಪ ಅಂತಂದರೆ ಈ ತಳ ಸೀದೋಗುತ್ತೆ, ಅದಕ್ಕೆ ತಳ ಫುಲ್ಲು ತೆಳ್ಳಗಿರೋದು ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬಿಟ್ರಿ. ಒಂದು ಸ್ವಲ್ಪ ಅದು ತಳ ಗಟ್ಟಿ ಇರಬೇಕು, ಆ ಥರದ ಇಡಬೇಕು. ಅದಕ್ಕೆ ನಾನು ಬಾಣಲಿ ಇಟ್ಟಿದ್ದೀನಿ. ನಾನು ತುಪ್ಪ ಹಾಕತ್ತಾಯಿದ್ದೀನಿ, ಏಕೆಂದರೆ ನಾನು 1 kg ಅಷ್ಟು ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ತುಪ್ಪ ಇರಲೇಬೇಕು, ಒಂದು 1/4 kg ಅಷ್ಟು ಹಾಕ್ತಿದ್ದೀನಿ. ಯಾಕೆಂದರೆ ತುಪ್ಪದಲ್ಲೇ ತಾನೇ ಅಲ್ವಾ ಇದೆಲ್ಲ ಇದಾಗೋದು. ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಬೋದು, ಪರವಾಗಿಲ್ಲ. ನಾನು ತುಪ್ಪನೇ ಹಾಕ್ಕೊತಾ ಇದ್ದೀನಿ. ಅದೇ ಈ ಥರ ಅದು ಚೆನ್ನಾಗಿ ಕರಗಲೆಲ್ಲ ನೋಡಿ. ತುಪ್ಪ ಎಲ್ಲ ಕಾಯ್ದಿದೆ. ನಾವೇನು ರುಬ್ಕೊಂಡಿದ್ದೀವಲ್ಲ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ಇದನ್ನು ನೀಟಾಗಿ ಹಿಂಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈ ಥರ ನೀಟಾಗಿ ಅದೆಲ್ಲ ತುಪ್ಪದ ಜೊತೆ ನೀಟಾಗಿ ಇದಾಗಬೇಕು. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಫುಲ್ಲು ಕಲ್ಲರ್ ಚೇಂಜ್ ರಾಗಿ ಮುದ್ದೆ ಆಗುತ್ತಲ್ಲ, ಆ ಥರ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಈ ಥರ ನೀಟಾಗಿ ನೋಡಿ. ತುಪ್ಪ ಅವಾಗಲೇ ಎಷ್ಟು ಕಾಣಿಸ್ತೈತೆ, ಸ್ವಲ್ಪ ತುಪ್ಪ ಕಾಣಿಸ್ತಾ ಇಲ್ಲ. ಎಲ್ಲ ನೀಟಾಗಿ ಇದಾಗುತ್ತೆ. ಇದನ್ನು ಒಂದು ಸ್ವಲ್ಪ ಕಲರ್ ಬಿಡಲಿ, ಆಮೇಲೆ ಸಕ್ಕರೆ ಹಾಕೋಣ. ಸಕ್ಕರೆನ ಬೆಲ್ಲನೂ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು. ಇದಕ್ಕೆ ನಾವು ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ನಿಮಗೆ ಸ್ವೀಟು ಬಾಳೆಹಣ್ಣಲ್ಲಿ ಜಾಸ್ತಿ ಸ್ವೀಟ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ರಿ, ಇಲ್ಲ ಜಾಸ್ತಿ ಸ್ವೀಟ್ ಇಲ್ಲ ಅದು ಅಂತಂದರೆ ಜಾಸ್ತಿ ಹಾಕೊಳ್ರಿ. ನಾನು ಒಂದು 1/4 kg ಜಾಸ್ತಿ ಹಾಕೋತಾ ಇದ್ದೀನಿ, ಒಂದು 300 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು, ಅದಾಗಲ್ಲ ಅಂದರೆ ಸಕ್ಕರೆನೇ ನೀವು ಯೂಸ್ ಮಾಡ್ಬೋದು. ನೋಡಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಒಂದು 300 ಗ್ರಾಮ್ ಇದೆ. ನೀವು ಟೇಸ್ಟ್ ನೋಡ್ಕೊಂಡು, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟ್ ತಿಂತಾರೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ, ಇಲ್ಲ ಸಾಕು ಅಂದರೆ ಅಷ್ಟಕ್ಕೆ ಸಾಕು. ಬೇಕು ಅಂದರೆ ನೀವು ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಪಾಕನಾದರೂ ಬೆಲ್ಲನಾದರೂ ಏನಾದ್ರೂ, ಇಲ್ಲ ಸಕ್ಕರೆನೇ ಬೇಕು ಅಂದರೆ ಸಕ್ಕರೆನಾದರೂ ಯೂಸ್ ಮಾಡ್ಕೋಬೋದು. ಈ ಥರ ಹೆಂಗೆ ಕುದೀತಾ ಇದೆ, ಯಾಕೆಂದರೆ ಇದರಲ್ಲಿ ತುಪ್ಪದ ಅಂಶ ಏನೂ ಇಲ್ಲ, ಎಲ್ಲ ಏರ್ಕೊಬಿಟ್ಟಿದೆ. ಅದಕ್ಕೆ ಇದು ನೋಡಿ ಗುಳೆ ಥರ. ಅಂದರೆ ನೀವು ಕೈ ನಿಲ್ಲಿಸ್ಲೇಬಾರ್ದು, ಕೈ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ತಳ ಹತ್ಬಿಡುತ್ತೆ ನೋಡಿ, ಅಲ್ಲೇ ಹೆಂಗಿರ್ತುತ್ತೆ ಅಂತ. ಅದಕ್ಕೆ ಕೈ ಒಂದು ಸ್ವಲ್ಪನೂ ನಿಲ್ಲಿಸ್ಲೇಬಾರ್ದು, ತಿರುಗಿಸ್ತಾನೆ ಇರಬೇಕು. ಬೇಕು ಅಂದರೆ ನಿಮಗೆ ಇವಾಗ ಒಂದು ಸ್ವಲ್ಪ ಎಣ್ಣೆನೂ ತುಪ್ಪನ ಹಾಕೋಬಹುದು. ನಾನು ಇನ್ನೊಂದು ಸ್ವಲ್ಪ ಹೋಗಲಿ, ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತಾನೆ. ನೋಡಿ ಈ ಥರ ತಳೇನು ಹತ್ತಿಲ್ಲ ನೋಡಿ, ಅಂಟ್ಕಂತೂ ಇನ್ನೂ ಇಲ್ಲ. ಬಾಣಲೆಗೆ ನೀಟಾಗೆಲ್ಲ ಬಿಡ್ತಾಯಿದೆ ನೋಡಿ, ಒಂಚೂರು ತಳ ಹತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಲೈಟಾಗಿ ತುಪ್ಪ ಹಾಕೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಯಾಕೆಂದರೆ ಫಸ್ಟೇ ನಾನು ಸ್ಟಾರ್ಟಿಂಗ್ ಜಾಸ್ತಿ ಹಾಕೊಂಡಿದ್ದೆ. ನೀವು ತುಪ್ಪನಾದರೂ ಹಾಕೋಬೋದು, ಎಣ್ಣೆನಾದರೂ ಹಾಕೋಬೋದು. ಸ್ವಲ್ಪ ಇನ್ನೇನು ಇನ್ನೊಂದು 10 ನಿಮಿಷ, ಇಲ್ಲಾಂದರೆ ಒಂದು 20 ನಿಮಿಷದಲ್ಲಿ ಆಗುತ್ತಿದ್ದು ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ, ಯಾಕೆಂದರೆ ತಿರುಗಿ ಮತ್ತೆ ತಳ ಹಿಡಿಬಾರ್ದು ಅಂತ ಅಷ್ಟೆ. ಯಾಕೆಂದರೆ ಫುಲ್ ಎಲ್ಲ ಡ್ರೈ ಆಗ್ಬಿಟ್ಟೈತೆ. ಅದಕ್ಕೆ ನೋಡಿ ಇದೇನು ಅಂಟ್ಕೊತ ಇಲ್ಲ ನೋಡಿ, ನೀಟಾಗೆಲ್ಲ ಬಿಡ್ತಾಯಿದೆ. ಮತ್ತು ಇನ್ನೊಂದು 10 ನಿಮಿಷ 20 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಬಾಣಲೆಯಲ್ಲಿ ಒಂದು ಚೂರು ಅಂಟ್ಕೊತ ಇಲ್ಲ, ಅದು ನೀಟಾಗಿ ಬಿಡ್ತಾಯಿದೆ. ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ನ ಎಣ್ಣೆಲಾದರೂ
ಪೂರ್ತಿ ಫ್ರೈ ಮಾಡಿ ಹಾಕೋಬೋದು, ಇಲ್ಲಾಂದರೆ ಹಸಿದಾದರೂ ಹಚ್ಚಿ ಹಾಕೋಬೋದು. ಈಗ ನಾನು ಇದಕ್ಕೆ ಎಣ್ಣೆಯಲ್ಲಿ ಏನು ಫ್ರೈ ಮಾಡ್ಕೊಂಡಿಲ್ಲ, ಚಿಕ್ಕ ಚಿಕ್ಕಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೆ. ನಿಮ್ಗೆ ಎಷ್ಟು ಬೇಕಷ್ಟು ಡ್ರೈ ಫ್ರೂಟ್ಸ್ ಹಾಕೋಬೋದು. ಬೇಡ ಅಂತಂದರೆ ಒಂದೊಂದು ಪೀಸ್ ಹಾಕಿ ಲಾಸ್ಟಿಗೆ ಕಟ್ ಮಾಡ್ತೀವಲ್ಲ ಆವಾಗ ಬೇಕಾದರೆ ಹಾಕೋಬೋದು. ಅಂದರೆ ಪ್ಲೇಟ್ಗೆ ಹಾಕಿ ನೀಟಾಗಿ ಇದು ಮಾಡ್ತೀವಲ್ಲ ಆವಾಗ ಬೇಕಾದರೆ ಹಾಕೋಬೋದು. ಇಲ್ಲಾಂದರೆ ಇವಾಗ ಹಾಕೋಬೋದು, ಇಲ್ಲಾಂದರೆ ಎಣ್ಣೆ ತುಪ್ಪದಲ್ಲಿ ಕರೆದ್ಬಿಟ್ಟಾದರೂ ಹಾಕೋಬೋದು. ನನ್ನ ಮಗಳಿಗೆ ಇಷ್ಟ ಇಲ್ಲ ತುಪ್ಪದಲ್ಲಿ ಕರಿಯೋದು, ಅದಕ್ಕೆ ನಾನು ಹಾಗೆ ಹಾಕಿದ್ದೀನಿ. ನೋಡಿ ಈ ಥರ ಸುತ್ತಲೂ ನೋಡಿ ಏನು ಅಂಟ್ಕೊಂತ ಇಲ್ಲ, ನೀಟಾಗಿ ಬರ್ತಿದೆ. ಇನ್ನೊಂದು 5 ನಿಮಿಷಕ್ಕೆಲ್ಲ ರೆಡಿ ಆಯ್ತೈತೆ ಬಾಳೆಹಣ್ಣಿನ ಹಲ್ವ. ಬಿಸಿ ಬಿಸಿ ಬಾಳೆಹಣ್ಣಿನ ಹಲ್ವ ಇವಾಗ ಮಾಡಿಕ್ಕೆ ಬೆಳಗ್ಗೆಗೆ ತಿನ್ನೋದು. ನೋಡಿ ಇದು ನೀಟಾಗಿ ಸೈಡಿಂದ ಬಿಡ್ತಾ ಇದೆ. ನೋಡಿ ಹಿಂಗಂದಾಗ ಅದು ಸೈಡಲ್ಲಿ ಏನು ಕಚ್ಕೋಬೋದು, ನೀಟಾಗಿ ಬಿಡಬೇಕು. ನೋಡಿ ನೋಡಿ ಈ ಥರ ಬಿಟ್ಟರೆ ಇದು ಆಗಿದೆ ಅಂತ. ಇವಾಗ ನಾವು ಈ ತಟ್ಟೆ ತೊಗೊಂಡಿದ್ದೀವಿ, ತಟ್ಟೆಗೆ ತುಪ್ಪನೂ ಎಣ್ಣೆನೂ ರೆಡಿ ಮಾಡಿ, ತುಪ್ಪನಾದ್ರೂ ಸರಿ ಎಣ್ಣೆ ಆದರೂ ಸರಿ ನೀಟಾಗಿ ಈ ಥರ ತಟ್ಟೆಗೆಲ್ಲ ಇದನ್ನ, ಯಾಕೆಂದರೆ ಅಂಟ್ಕೋಬಾರ್ದು ಅಂತ. ಆರ್ಕೊಂಡ್ಮೇಲೆ ಕುಯ್ಯೋಕೋದ್ರೆ ಎಲ್ಲ ಕಚ್ಕೊಳುತ್ತಲ್ಲ, ಅವಾಗ ಅಂಟ್ಕೋಬಾರ್ದು ಅಂತ ತುಪ್ಪ ಎಣ್ಣೆ ಹಾಕೋದಷ್ಟು ಇನ್ನೇನಿಲ್ಲ. ಈ ಥರ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ಫುಲ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅದಕ್ಕೆ ನಾನು ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಒಂದು ಚೂರು ತಳ ಹತ್ತಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಹಂಗೂ ಸೆಂಟ್ರಲ್ಲಿ ಚೂರು ಇದಾಗಿದೆ ನೋಡಿ. ಇದನ್ನು ಇವಾಗ ಈ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನೆಲ್ಲ ಒಂದು ಅದಕ್ಕೆ ತರಬೇಕು ತಟ್ಟೆಗೆ. ನಿಮಗೆ ಜಾಸ್ತಿ ಮಂದಕ್ಕೆ ಬೇಕಾದ್ರೂ ನೀಟಾಗಿ ಇದು ಮಾಡ್ಕೊಳ್ರಿ ಈ ಥರ. ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೂ ತೆಳ್ಳಗಾದ್ರೂ ಇದು ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀಟಾಗಿ ನಾನು ಎಲ್ಲ ಕಡೆನೂ ನೀಟಾಗಿ ನೋಡಿ, ಎಲ್ಲ ಕಡೆನೂ ತಟ್ಟೆಗೆ ನೀಟಾಗಿ ಆಗಂಗೆ ಒಂದೇ ಸಮ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಏನು ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಅವರ್ ಬಿಟ್ಟರೆ ಈಚೆನೇ ಇಡಿ, ಏನು ಫ್ರಿಡ್ಜಲ್ಲಿರೋ ಅವಶ್ಯಕತೆ ಇಲ್ಲ. ಅದು ನೀಟಾಗಿ ಬರುತ್ತೆ. ಅಕಸ್ಮಾತ್ ಇದು ಬಂದಿಲ್ಲ ಅಂದರೆ ನಿಮ್ಗೆ ಸರಿಗೆ ಹಲ್ವಾದ್ದು ಕ್ಲೀನಾಗಿ ಇದಾಗಿಲ್ಲ ಅಂತ ಅಷ್ಟೇ. ಇದು ನೀಟಾಗಾಗಿದೆ. 1-2 ಅವರ್ ಇಲ್ಲಾಂದರೆ 1 ಅವರ್ ಇಲ್ಲಾಂದ್ರೆ ½ ಅನ್ ಅವರ್ ಬಿಟ್ಟರು ಅದು ಕ್ಲೀನಾಗಿ ಆಗಿರುತ್ತೆ. ನೋಡೋಣ ಕಟ್ ಮಾಡಿ. ನೋಡಿ ಬಾಳೆಹಣ್ಣಿನ ಹಲ್ವ ರಾತ್ರಿ ಮಾಡಿಟ್ಟಿದ್ದೀನಿ, ಬೆಳಗ್ಗೆ ಓಪನ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಒಂದು 4-5 ಅವರ್ ಇದ್ದರೆ ಸಾಕು. ಹೆಂಗೆ ಬೇಕೋ ಆದರೂ ಕಟ್ ಮಾಡ್ಕೊಳ್ಬೋದು. ನಾನು ಸಕ್ಕರೆ ಹಾಕಿರೋದ್ರಿಂದ ಈ ಕಲರ್ ಬಂದೈತೆ. ಬೆಲ್ಲ ಏನಾದರೂ ಹಾಕಿದರೆ ಕಲರ್ ಚೇಂಜ್ ಆಗಿರೋದು. ನೋಡಿ ಬಿಸಿ ಎಲ್ಲ ಹಾರ್ಕೊಂಡಿರೋದು ಅಲ್ವಾ, ಚೆನ್ನಾಗೈತೆ. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದೈತೆ.